ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೈಲಿ ವ್ಲಾಗ್ ಡೇ 14. ಬೆಳಗ್ಗೆನೆ ಮೊಟ್ಟೆ ತಿನ್ನೋ ರೆಡಿ ಆಗು ಎದ್ದೋಯ್ತಿರು. ಜೀವನನೇ ಇಷ್ಟ ಆಗ್ಬಿಟ್ಟೈತೆ ನಂದು. ಎದ್ದೋ ಮೊಟ್ಟೆ ರೆಡಿ ಮಾಡ್ಕೊ, ನಾಯಿ ಹೋಗಿ ಕರ್ಕೊಂಡೋಗು, ರೆಡಿಯಾಗಿ ಹೋಯ್ತಾ ಇರು. ಬಟ್ ಚಳಿ ಅದಂತೂ ಬಿಡಲ್ಲ, ನಾನು ಚೆನ್ನಾಗಿ ಇಟ್ಕೊಂಡು ರುಬ್ಬುತ್ತೆ. ಹಂಗೋ ಹಿಂಗೋ ತೇಲ ಆಡ್ಕೊಂಡು ಟ್ರಾಫಿಕಲ್ಲೆಲ್ಲ ಕಿಕ್ಕೆರೆದು ಹೋದೆ. ಹೋಗ್ಬಿಟ್ಟು ಮಕ್ಕಗಳು ನೋಡಿಕೊಂಡೆ. ಯಾಕೋ ಇವತ್ತು ಜಾಸ್ತಿ ಬೆಳ್ಳಕೊಂತಿದ್ದೆಬ್ರು, ಅದು ಯಾಕೆ ಅಂತಲೂ ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ಹಂಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೋಗಿದ್ದೆ ಲಂಚಿಗೆ ಹೋದೆ. ಲಂಚಿಗೆ ನಮ್ಮಮ್ಮ ಬಾತ್ ಏನೋ ಮಾಡಿದರು, ಅದ್ರ ಜೊತೆ ನಾನು ಚಿಕನ್ನು ಪ್ರೋಟೀನು. ಆಮೇಲೆ ಹೋದೆ ವಾಕಿಂಗ್ಗೆ. ನನ್ನ ಕಾರ್ಡಿಯೋ ಕಂಪ್ಲೀಟ್ ಮಾಡಲೇಬೇಕು, ಇಲ್ಲಾಂದರೆ ಏನಾಗ್ತೀನೋ ಗೊತ್ತಿಲ್ಲ ಈ ವರ್ಷ. ಸೊ ನೀರು ಕುಡ್ಕೊಂಡು ಹೈಡ್ರೇಟ್ ಮಾಡ್ಕೊಂಡು ಹೋದೆ. ಆಫ್ಟರ್ ದ್ಯಾಟ್ ನಾನು ನಿಜ ಏನಕ್ಕೆ ಮಾಡ್ತೀನಿ ಅಂತ ಗೊತ್ತಿಲ್ಲ, ನಾನು ಟ್ಯಾಬ್ ಲಿಸ್ಟ್ ಮಾಡ್ತಾ ನಾನೇ ಹೋಗ್ತೀನಿ, ಇಷ್ಟೊಂದು ಏನು ಓಪನ್ ಮಾಡ್ತೀನಿ ಅಂತ. ಇವತ್ತಿಗೆ ಇಲ್ಲೇ ಮುಗಿದಿದೆ, ಚಳಿ ಮುಕ್ಲಾರೇ ಇದೆ. ಡೋಂಟ್ ಇವನ್ ಆಸ್ಕ್. ಇಲ್ಲಿಂದ ಇವಾಗ 30 ಕಿಲೋಮೀಟ್ರ್ ಹೋಗಬೇಕು. ವಿಲ್ ಸಿ ವಾಟ್ ಹ್ಯಾಪನ್ಸ್. ನಥಿಂಗ್ ಹ್ಯಾಪನ್ಸ್, ಹೋಗಲೇಬೇಕು. ರೋಡಲ್ಲಿ ಯಾರು ಮಂಗನ ಮಕ್ಕಳು ಬರ್ತಾ ಇದ್ದರೆ ಸಾಕು, ಆಬ್ವಿಯಸ್ಲಿ ಬರ್ತಾರೆ. ಬಟ್ ಡೈಲಿ 60 ಕಿಲೋಮೀಟರ್. ಏನಪ್ಪ ರಾಜ್ಕುಮಾರ ಮಕ ನೋಡ್ತಿದ್ಯಾ? ಮಕ ನೋಡ್ತಿದ್ರು. ವಿಲ್ ಸಿ ವಾಟ್ ಹ್ಯಾಪನ್ಸ್. ಬಾಯ್. ಹಿಂಗಾಡ್ಕೊಂಡು ಟ್ರಾಫಿಕಲ್ಲೆಲ್ಲ ಬಿದ್ದು ಒದ್ದಾಡ್ಕೊಂಡು ಮನೆಗೆ ಬಂದೆ. ಆಫ್ಟರ್ ದ್ಯಾಟ್ ಇನ್ನೇನು ಜಿಮ್ಗೆ ಹೋಗಬೇಕು. ಇವತ್ತು ಲೇಟಾಗಿ ಬಂದೆ, ಕೆಲಸ ಇತ್ತು, ಟ್ರಾಫಿಕಲ್ಲಿ ಕೂಡ ಸಿಗಾಕೊಂಡೆ. ಆಮೇಲೆ ಮನೆಗೆ ಡ್ರೆಸ್ ಕೂಡ ಚೇಂಜ್ ಮಾಡಲಿಲ್ಲ ನಾನು. ಸೀದಾ ಫಸ್ಟ್ ಮಾಡಿದ್ದೆ ಕ್ರಿಯೇಟಿನ್ ಬಾಯಿಗೆ ಹಾಕೋ, ಡ್ರೈ ಸ್ಕೋಪ್ ಹಾಕೊಳೋದೇನೋ ಒಂಥರ ಪೌಡ್ರ್ ಮೂಗಲೆಲ್ಲ ಬತ್ತಿರ್ತಾರೆ ಒಂದೊಂದ್ಸಲಿ. ಮಾಡ್ಕೊಂಬಿಟ್ಟು ನೀರು ಕುಡಿದ್ಬಿಟ್ಟು ಗಲ ಅನಿಸ್ಬಿಡ್ತು ತಲೆ ಎಲ್ಲ. ಸರಿ ಅಂದ್ಬಿಟ್ಟು ರೆಡಿ ಆಗೋಕ್ಕೂ ಮುಂಚೆ ಏನೂ ಇರಲಿಲ್ಲ, ಹೊಟ್ಟೆ ಕವ ಅಂತಿತ್ತು. 2 ಬಾಳೆಹಣ್ಣು ತಿಂದ್ಕೊಂಡು, ಬಾಳೆಹಣ್ಣು ಆ್ಯಕ್ಚುಲಿ ಸ್ವಲ್ಪ ಎನರ್ಜಿ ಪುಷ್ ಮಾಡುತ್ತೆ ಜಿಮ್ಮಲ್ಲಿ ಖಾಲಿ ಹೊಟ್ಟೆ ಬದಲು. ಆಫ್ಟರ್ ದಟ್ ಐ ವೆಂಟ್ ವೇರ್. ಜೀವನದಲ್ಲಿ ಏನು ಮಾಡ್ತಿರೋ ಬಿಡ್ತಿರೋ ಜಿಮ್ಗಂತೂ ಹೋಗಿ, ನಾನಂತೂ ಹೋಗ್ತಿದ್ದೀನಿ. ಬಾಯ್. ಜೀವನದಲ್ಲಿ ಏನು ತಪ್ಪು ಮಾಡಿದ್ರು ಚಳಿಗಾಲದಲ್ಲಿ ಹುಡ್ಡಿ ಇಲ್ದಂಗೆ ಜಿಮ್ಮಿಗೆ ಹೋಗ್ಬಾರ್ದು. ಫುಲ್ ಮೀಟರ್ ಆಫ್. ನಂಗೆ ಇನ್ನೂ ಗೊತ್ತಿಲ್ಲ ಎಷ್ಟು ತಿಂಗಳು ಈ ನ್ಯೂ ಇಯರ್ ನ್ಯೂ ಮೀ ಕ್ರೌಡ್ನ ಫೇಸ್ ಮಾಡಬೇಕು ಅಂತ. ಹೋದಾಗೆಲ್ಲ ತುಂಬ್ಕೊಂಡಿರ್ತದೆ ಈ ಕಲ್ಟು. ಬಂದಂತೂ ಭಾರಿ ರಿಗ್ರೆಟ್ ಇದೆ. ನ್ಯೂ ಇಯರ್ ನ್ಯೂ ಮೀ ಜಿಮ್, ಇಡಕ್ಕೋ ಜಾಗ ಇಲ್ಲ. ಸರಿ ಹಿಂಗಾಡ್ಕೊಂಡು ವಾರ್ಮಪ್ ಎಲ್ಲ ಮಾಡಿದ್ದೆ. ಇವತ್ತು ಮಂಡೇನೂ ಬಿಡ್ದಂಗೆ ಲೆಗ್ ಕಲ್ಸ್ ಅಂದ್ಕೊಳ್ಳಿ. ಫುಲ್ ಲೆಗ್ ಎಕ್ಸ್ಟೆನ್ಷನ್ ಮಾಡಿದೆ ಲೆಗ್ ಡೇಗೆ. ದೆನ್ ಲೆಗ್ ಕಲ್ಸ್ ಮಾಡಿದೆ 3 ಸೆಟ್ಟು. ಅಂಟಿಲ್ ಫೇಲ್ಯೂರ್, ಏನು ಮಾಡಿದ್ರು ಅಂಟಿಲ್ ಫೇಲ್ಯೂರ್ ಆಗೋವರೆಗೂ ಮಾಡಬೇಕು. ನೆಕ್ಸ್ಟ್ ಅಬ್ಡಕ್ಟರ್ಸ್ ಬಂದು ಇನ್ನರ್ ಥೈಸಿಗೆ ಆಗುತ್ತೆ, ಇದು ಅಂಟಿಲ್ ಫೇಲ್ಯೂರ್. ಶೋಲ್ಡರ್ಸ್ಗೆ ಅಂತ ಡಂಬಲ್ ಪ್ರೆಸ್ ಹೊಡೆದೆ, 17.5 ಹೊಡೆದೆ. ವೀಕ್ ಆಗಿದೆ. ಫಸ್ಟ್ 20 ಆರಾಮಾಗಿ ಎತ್ತುತ್ತಿದ್ದೆ. ನೆಕ್ಸ್ಟು ಡಂಬಲ್ ಪ್ರೆಸ್ ಆದಮೇಲೆ ಲ್ಯಾಟ್ರಲ್ ರೈಸಸ್ ಮತ್ತು ಫ್ರಂಟ್ ರೈಸಸ್ದು ನಮ್ಮ ಅಣ್ಣ ಸೂಪರ್ ಸೆಟ್ ಹೇಳ್ಕೊಟ್ಟಿದ್ದ. ಇದನ್ನು ಮಾಡಿದೆ. ಲಿಟ್ರಲಿ ಬರ್ನ್ ಅಂತಾರಲ್ಲ, ಆಗೋಯ್ತು ಮಸಲ್ ಫುಲ್ ಹಬ್ಬ. ಆಫ್ಟರ್ ದಟ್ ನಮ್ಮ ಹುಡುಗರಿಗೆ ಬಾಯ್ ನಡಿಯ ಯವ್ವಾ ಕಲ್ಟ್ ಸವಾಸ ನಮೋ ನಮಃ. ನಾವು ಮುಗಿಸ್ಕೊಂಡು ಹೊರಟಿದ್ದೆ ಮನೆಗೆ. ಚಳಿ ಬ್ರೋ, ಬಟ್ ಬಿಸಿಯಿಂದ ನನಗೇನು ಚಳಿ ಅನಿಸ್ತಾ ಇಲ್ಲ. ವರ್ಕೌಟ್ ಮಾಡ್ಕೊಂಬಂದ್ಮೇಲೆ ಬಾಡಿ ಹೀಟಾಗಿರುತ್ತೆ. ಹೀಟಾಗಿದ್ದ ತಕ್ಷಣ ತಣ್ಣಗೆ ಬಿಟ್ಬಿಟ್ರೆ ಇನ್ನೂ ಚಳಿ ಜ್ವರ ಜಾಸ್ತಿ ಆಗ್ತದೆ. ಒಂದು ಕೈಯಲ್ಲಿ ಬಿಟ್ಕೊಂಡು ಗಾಡಿ ಓಡಿಸೋ ಮಜಾನೇ ಬೇರೆ ನೋಡಿ. ದೊಡ್ಡ ಬೆಂಕಿ ನಾವು. ಹಾಗೆಯೇ ಮನೆಗೆ ಬಂದುಬಿಟ್ಟು ತಿನ್ನೋಕೆ ಮುಂಚೆ ನನ್ನ ಬಾಡಿ ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿದೆ. ಅವತ್ತು 69 ಇತ್ತು, ಇವತ್ತು 68 ಐತೆ. ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಆಮೇಲೆ ನಮ್ಮ ಅಮ್ಮ ಮಾಡಿಕೊಟ್ರು ಮೊಟ್ಟೆ, ಬೇಳೆ ಸಾರು, ಅನ್ನ, ಸ್ವಲ್ಪ ತುಪ್ಪ ಹಾಕಿದ್ರು. ತಿಂದ್ಕೊಂಡು ಎಡಿಟ್ ಮಾಡ್ಕೊಂಡು ಮಲ್ಕೊಂಡೆ. ಇಲ್ಲಿಗೆ ನಂದು 13ನೇ ದಿನ ಕಂಪ್ಲೀಟ್. ನಾಳೆ ಸಿಗೋಣ.